ಸಿನಿಮಾದ ಪಾತ್ರಗಳ ಹೆಸರು ಗಾಬ್ರಿ, ಪೆಟ್ಟಿಗೆ, ಟ್ಯಾಲೆಂಟೆಡ್ ಇದೆಲ್ಲ ಹೇಗೆ ಹೊಳಿತು ಅಂತ ಪಾತ್ರಗಳಿಗೆ? ಅದು ಎಲ್ಲ ಅಂದರೆ ನಾವೊಂದಷ್ಟು ಸಿನಿಮಾ ನೋಡ್ತೀವಲ್ಲ ಮೇಡಮ್, ಏನಾದರೂ ಒಂದು ಬೇರೆದನ್ನು ಹೇಳಿದಾಗಲೇ ಇದು ಸುಮ್ಮನೆ ಈಗ ಉಳಿದವ್ರ ಕಣ್ಣೆ ಅಂತ ಡೆಮೋಕ್ರಸಿ ಅಂತ ಒಂದು ಪಾತ್ರ ಬರುತ್ತೆ ಅಲ್ವಾ, ಆ ಪಾತ್ರ ಇವತ್ತು ನೆನಪಿರುತ್ತೆ ಡೆಮೋಕ್ರಸಿ ಅಂತ ಹೇಳಿದಾಗ ಅದೊಂದೇನೋ ಮಜಾ ಇದೆ ಅದರಲ್ಲಿ ಅಥವಾ ಆ ಥರದ್ದು. ನಮ್ಮ ಊರು, ನಾವು ಹುಟ್ಟಿ ಬೆಳೆದಿದ್ದು, ನಮ್ಮ ನೇಟಿವಿಟಿ ಎಲ್ಲ ಗೊತ್ತು. ಈಗ ತೀರ್ಥಹಳ್ಳಿಯವ್ರಿಗೆ ಗೊತ್ತು ಪೆಟ್ಟಿಗೆ ಅಂದರೆ ಏನು ಅಂತೇಳಿ, ಯಾವುದಕ್ಕೆ ಹೇಳ್ತಾರೆ ಅಂತ ಅರ್ಥ ಆಯ್ತಾ? ತೀರ್ಥಹಳ್ಳಿಯವ್ರು ನೋಡ್ತಾ ಇದ್ರೆ ಗೊತ್ತಾಗುತ್ತೆ ಅದಕ್ಕೆ ಆಯಿತಾ. ಸೊ ಗಾಬ್ರಿ ಅಂದರೆ ಸ್ವಲ್ಪ ರೆಗ್ಯುಲರು. ಟ್ಯಾಲೆಂಟೆಡ್ ಅದನ್ನು ನಾನೇ ಆ ಪಾತ್ರನ ಟ್ರೋಲ್ ಮಾಡಿದ್ದು ಫಸ್ಟ್ ಆಫ್ ಆಲ್. ಅವ್ನು ಟ್ಯಾಲೆಂಟೇ ಅಲ್ಲ, ಆ ಪಾತ್ರನ ಟ್ರೋಲ್ ಮಾಡಿದಾಗ ಹುಟ್ಟಿದ ಪದ ಅದು ಆಯಿತಾ. ಆ ಥರ ಆಮೇಲೆ ಅಗೋರಿ ಗುಡ್ಡ, ಕೋಟೆ ಬೆಟ್ಟ, ಕೌಲೆದುರ್ಗ ಈರಪ್ಪ ಹೆಸರನ್ನೇ. ಈ ಥರದ್ದೆಲ್ಲ ಒಂದು ಸ್ವಲ್ಪ ಬೇರೆ ಯೂನಿಕ್ಕಾಗಿ ಏನಾದರೂ ಇಟ್ಟಾಗ ಸ್ವಲ್ಪ ಜನ ರಣಪ್ರೇತ. ನಮ್ಮ ಕಡೆ ಇಲ್ಲ ಭೂತ ಅಂತಾರೆ, ಇಲ್ಲ ಇದು ಈಗ ಭೂತ ಅಂತ ಅಂದಾಗ ಒಂದಷ್ಟು ಸಿನಿಮಾದಲ್ಲಿ ಕೇಳಿಬಿಟ್ಟಿದ್ದೀವಿ ಆಯಿತಾ. ದೆವ್ವ ಅದು ರೆಗ್ಯುಲರು, ಪ್ರೇತನೂ ಕೇಳಿಬಿಟ್ಟಿದ್ದೀವಿ. ಇದನ್ನ ಏನಾದರೂ ಸ್ವಲ್ಪ ಮಾಸ್ ಮಾಡಬೇಕಲ್ಲ ಇದನ್ನು ಅಂತ ಅಂದಾಗ ಯೋಚನೆ ಮಾಡಿ 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 ಹೆಸರಿಟ್ಟಿದ್ದು. ನೀವು ನಂಬಲ್ಲ, ನಾನು ಆ್ಯಕ್ಚುಲಿ ಕೆಲವೊಂದು ಹೆಸರು ಇಡಬೇಕಾದ್ರೆ ಆ ಪಾತ್ರಗಳಿಗೆ ಆಪ್ಷನ್ಗಳು ಬರಿತಾ ಇದ್ದೆ. ಗಾಬರಿ ಪಾತ್ರಕ್ಕೆ ಏನೇನೋ, ಗಾಬರಿ ಪಾತ್ರಕ್ಕೆ ಏನೇನೋ ಜಿಲೇಬಿ, ಅದು ಇದು ಏನೇನೋ ಒಂದಷ್ಟು ಪಾತ್ರಕ್ಕೆ ಹೆಸರು ಬರ್ಬಿಟ್ಟಿದೆ. ಅಂದರೆ ಆಪ್ಷನ್ಗಳು. ನನ್ನ ಫ್ರೆಂಡ್ಸಿಗೆ, ನನ್ನ ತಮ್ಮಂಗೆಲ್ಲ ಕೇಳೋದು, ಮಗ ಇದ್ರಲ್ಲಿ ಯಾವ್ದು ಚೆನ್ನಾಗಿದೆ, ನಿಂಗೆ ಯಾವ್ದು ಮಜಾ ಕೊಡ್ತಾ ಇದೆ ಅಂತ ಹೇಳೋದು. ಅವ್ರ ಹತ್ರ ಎಲ್ಲ ಒಂದಷ್ಟು ವಿಷಯ ಕಲೆಕ್ಟ್ ಮಾಡೋದು, ಮತ್ತು ನನಗೆ ಯಾವ್ದು ಸರಿ ಅನ್ನಿಸ್ತದಲ್ಲ ಅದನ್ನು ಫೈನಲ್ ಮಾಡೋದು. ಸೊ ಅಗೋರಿ ಗುಡ್ಡ ಅದು ಮೊದಲು ಏನೋ ಬೇರೆ ಹೆಸರಿತ್ತು, ಸ್ವಲ್ಪ ಸ್ಟ್ರಾಂಗ್ ಅನಿಸ್ಬೇಕು ಅಂತ ಅದನ್ನು ಅಗೋರಿ ಗುಡ್ಡ ಮಾಡಿದೆ. ಕೇಳುವಾಗಲೇ ಅದರಲ್ಲೊಂದು ವೈಬ್ ಇದೆ, ಅಂದರೆ ಒಂದೇನೋ ಒಂದು ನೆಗೆಟಿವ್, ಅಗೋರಿ ಗುಡ್ಡ ಅಲ್ಲಿ ಹೋಗಬಾರ್ದು, ಡೇಂಜರ್ ಕಾಸ್ ಅಂತಾರೆ ಇದೆ ಅಲ್ವಾ. ಸೊ ಹಾಗೆ